ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಹಿಂದಿನ ತರಗತಿಯಲ್ಲಿ ನಾವು ಧಣಿಗಳ ಬೆಳ್ಳಿ ಲೋಟ ಎಂಬ ಪಾಠವನ್ನು ಚರ್ಚೆ ಮಾಡುತ್ತಿದ್ವಿ. ಅದರಲ್ಲಿ ಈ ಶ್ರಾವಣ ಮಾಸ 4ನೇ ದಿನ ಆಗಿರ್ತಕ್ಕಂಥ ಅನಾಹುತದಲ್ಲಿ ಧಣಿಗಳ ಬೆಳ್ಳಿ ಲೋಟವನ್ನು ಹೊಳೆಯು ನುಂಗತೊಡಗಿತ್ತು. ಅಂತಹ ಸಂದರ್ಭದಲ್ಲಿ ಬೆಳ್ಳಿ ಲೋಟದ ಜೊತೆಗೆ ಇನ್ನು ಇತರೆ ಪಾತ್ರೆಗಳೆಲ್ಲವೂ ನುಂಗಿತ್ತು. ಆದರೆ ಅವು ಚಿನ್ನಮ್ಮನ ಗಂಡನಾಗಿರ್ತಕ್ಕಂಥ ಕುದುಪನು ನೀರಿನಲ್ಲಿ ಮುಳುಗಿ ಅವುಗಳನ್ನೆಲ್ಲ ಸಹ ಹುಡುಕಾಡಿ ಇನ್ನು ಕೆಲವು ಸಿಗದೇ ಇರತಕ್ಕಂಥದ್ರಲ್ಲಿ ಬೆಳ್ಳಿ ಲೋಟವು ಸಹ ಒಂದಾಗಿತ್ತು. ಇದು ಈ ಬೆಳ್ಳಿ ಲೋಟವನ್ನು ಹೊಳೆಯು ನುಂಗು ಹಾಕಿದೆ ಅಥವಾ ಕೊಚ್ಚಿಕೊಂಡು ಹೋಗಿದೆ ಎಂದು ಚಿನ್ನಮ್ಮನ ಗಂಡ ಕುದುಪನ ಹೇಳಿದಾಗ ಒಡೆಯರ ಬಳಿ ಅಥವಾ ದಣಿಗಳ ಬಳಿ ಅದನ್ನ ನಂಬದೆ ಆ ಮಾತನ್ನ ಮನೆಯ ಒಳಗಡೆ ದಾರಂದಕ್ಕೆ ಅಂದ್ರೆ ಬಾಗಿಲಿಗೆ ಹಾತುಕೊಂಡು ಕೇಳಿಸಿಕೊಳ್ಳುತ್ತಿದ್ದಂತಹ ದಣಿ ಪತ್ನಿಯವರು ಚೀರಾಡುತ್ತಾ, ಸಾಕು ನಿಲ್ಲಿಸು, ನಿನ್ನ ಮಾತು ಇದುವರೆಗೂ ಎಂದಿಗೂ ನಮ್ಮ ಪಾತ್ರೆಗಳನ್ನ ನುಂಗು ಹಾಕದ ಹೊಳೆ ಇವತ್ತು ಮಾತ್ರ ನನ್ನ ಹಬ್ಬ, ನನ್ನ ಮದುವೆಯ ಸಂದರ್ಭದಲ್ಲಿ ಉಡುಗೊರೆಯಾಗಿ ಕೊಟ್ಟಿರುವ ಬೆಳ್ಳಿ ಲೋಟವನ್ನ ನುಂಗು ಹಾಕುತ್ತದಾ ಎಂಬುದಾಗಿ ಪ್ರಶ್ನಿಸುತ್ತಾ ಗದರುತ್ತಾ, ಅಂತಹ ಸಂದರ್ಭದಲ್ಲಿ ಆ ಒಂದು ಚಿನ್ನಮ್ಮ ಮತ್ತು ಕುದುಪನ ಮಗನಾಗಿರ್ತಕ್ಕಂತಹ ಗುಡ್ಡನ ಬಳಿ ವಿಚಾರಿಸುತ್ತಾ, ಎಲ್ಲವೂ ವಿಚಾರಿಸುವ ಸಂದರ್ಭದಲ್ಲಿ ತನ್ನ ಮೈ ಮೇಲಿನ ಚರ್ಮವನ್ನು ಸುಲಿಯುವುದು ಅಂದ್ರೆ ಚರ್ಮವನ್ನು ಒಡೆಯುವುದು ಬಾಕಿ ಇತ್ತು. ಕೊನೆಗೂ ಮನೆಯ ಅಂಗಳದ ಮುಂಭಾಗದಲ್ಲಿರುವಂತಹ ಹೊಂಗೆ ಮರಕ್ಕೆ ಆ ಗುಡ್ಡನನ್ನ ಕಟ್ಟಿ ಹಾಕಿ ತೆಂಗಿನ ಕೊತ್ತಳಿಗೆಯಿಂದ ಹೊಡೆಯುತ್ತಾರೆ. ಹೊಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ಮಗುವಿನ ಆ ಕುಡಿ ಅಥವಾ ಗುಡ್ಡನ ಚೀರಾಟಕ್ಕೆ ತಾಳಲಾರದಂತಹ ಈ ತಾಯಿ ಚಿನ್ನಮ್ಮ ದಣಿಗಳ ಬಳಿ ಕಾಲಿಗೆ ಬಿದ್ದು, ನನ್ನ ಮಗನ ಮೇಲೆ ಇನ್ನು ಕೈ ಮಾಡಿಕೊಂಡಲ್ಲಿ ನಮ್ಮ ಊರ ಕೋಡ್ದುಗ್ದ ದೈವದ ಆಣೆ ಇದೆ ಎಂಬುದಾಗಿ ಆಣೆ ಇಡುತ್ತಾ, ನಂತರ ಒಂದು ಕರಾರಿನ ಅನ್ವಯ ಆ ಗುಡ್ಡನನ್ನ ಬಂಧನದಿಂದ ಮುಕ್ತಗೊಳಿಸುತ್ತಾರೆ. ಆ ಒಂದು ಕರಾರು ಅಥವಾ ಷರತ್ತು ಏನಪ್ಪಾ ಅಂದ್ರೆ, ಸುಮಾರು ಮುಂದಿನ 3 ವರ್ಷಗಳ ಬೇಸಿಗೆ, 3 ವರ್ಷಗಳ ಕಾಲ ಅಂದ್ರೆ 3 ಬೇಸಿಗೆಯ ತನಕ ತಾನು ದುಡಿಯುವ ಶ್ರಮಕ್ಕೆ ಪ್ರತಿಫಲವಿಲ್ಲದೆ ಅಥವಾ ವೇತನ ಪಡೆಯಿಲ್ಲದೆ ದುಡಿದು ನಾನು ತೀರಿಸುವೆನೆಂದು ಹೇಳಿ ಆ ಕರಾರಿನ ಮೂಲಕ ಈ ಗುಡ್ಡರನ್ನು ಬಂಧನದಿಂದ ಮುಕ್ತಗೊಳಿಸುತ್ತಾರೆ. ಈ ರೀತಿ ಆಗಿ ಸುಮಾರು 9 ಮಾಸಗಳು 9 ತಿಂಗಳು ಕಳೆದ ನಂತರ ಒಂದು ದಿನ ಆ ತೋಟದ ಅಂಚಿನಲ್ಲಿ ತಾಯಿ ಚಿನ್ನಮ್ಮ ಮುಸ್ರೆ ಪತ್ರಗಳನ್ನು ಹುಚ್ಚುತ್ತಿರುವಂತಹ ಸಂದರ್ಭದಲ್ಲಿ ತನ್ನ ಗಂಡನಾದಂತಹ ಕುದುಪನಿಗೆ ಆ ದಿನದ ಕೆಲಸಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ಮಾತನ್ನೆತ್ತುತ್ತಾ ಆ ಧಣಿ ಇರುವಾಗ ಅವನು ಕೌಪೀನವನ್ನ ಧರಿಸಿ ತನ್ನ ಮೈಯನ್ನ ಬಗ್ಗಿಸಿ ದಣಿಗಳಿಂದ ಉದುರುವ ಮಾತುಗಳಿಗೆ ಆಶ್ರಯಿಸುವ ರೀತಿಯ ಭಂಗಿಯಲ್ಲಿ ಇವನು ತನ್ನ ಕೆಲಸದಲ್ಲಿ ನಿರತನಾಗಲು ಹೇಳುತ್ತಿರುವಂತಹ ವಿಚಾರಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಆ ಮಾತುಗಳು ಈ ದಡದಲ್ಲಿ ಅಥವಾ ಅಂಚಿನಲ್ಲಿ ಪಾತ್ರಗಳನ್ನು ಉಜ್ಜುತ್ತಿದ್ದಂತಹ ಚಿನ್ನಮ್ಮನ ಕಿವಿಗೆ ಬೀಳುತ್ತಿದ್ದರೂ ಆ ಮಾತುಗಳು ತನಗಲ್ಲ, ತನ್ನ ಕಿವಿಯ ಬುಗುಡಿಗಳಿಗೆ ಅಂದ್ರೆ ತನ್ನ ಕಿವಿ ಆಭರಣಗಳಿಗೆ ಆ ಮಾತುಗಳಷ್ಟೇ, ನನಗಲ್ಲ ಎನ್ನುವ ರೀತಿಯಲ್ಲಿ ಆ ಪಾತ್ರೆಗಳನ್ನೆಲ್ಲ ಉಜ್ಜಿ ತದನಂತರ ತನ್ನ ಗುಡಿಸಲಿಗೆ ಬಂದು ಒಣಮೀನಿನ ಚಟ್ನಿಯಲ್ಲಿ ತಂಗಳನ್ನವನ್ನ ಉಂಡು ತನ್ನ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾಳೆ. ಹೀಗೆ ತೊಡಗಿಸಿಕೊಂಡ ಚಿನ್ನಮ್ಮ ಮೇಲೆ ಸೂರ್ಯನ ಕೆಳಗೆ ಅಂದ್ರೆ ಆಕಾಶದಲ್ಲಿ ಸೂರ್ಯನ ಅಡಿ ಆ ಸುಡುತ್ತಿರುವಂತಹ ಬಿಸಿಲಿಗೆ ಮತ್ತು ಭೂಮಿಯ ಮೇಲೆ ಕರಡುತ್ತಿರುವಂತಹ ಭೂಮಿ, ಸುಡುತ್ತಿರುವಂತಹ ಭೂಮಿ
ಆಗ ಆ ಎರಡು ಮಧ್ಯದಲ್ಲಿ ಚಿನ್ನಮ್ಮನು ಕನಲುತ್ತಾ ಅಂದ್ರೆ ಒಣಗುತ್ತಾ ಇತ್ತ ಆ ಒಂದು ಸುಡುತ್ತಿರುವಂತಹ ಸೂರ್ಯನನ್ನ ಮತ್ತು ನೆರಳಲ್ಲಿ ಕುಳಿತು ಸೂಚನೆಗಳನ್ನು ನೀಡುತ್ತಿರುವಂತಹ ಈ ದನಿಗಳನ್ನ ಶಪಿಸುತ್ತಾ ಹೂಳನ್ನ ತಂದು ಆ ಒಳೆಯ ಹೂಳನ್ನ ತಂದು ದಣಿಗಳ ತೆಂಗಿನ ಬುಡಗಳಿಗೆ ದಣಿಗಳ ತೋಟದಲ್ಲಿರುವಂತಹ ತೆಂಗಿನ ಬುಡಗಳಿಗೆ ಈ ಹೂಳನ್ನು ತಂದು ಹಾಕುತ್ತಿದ್ದ ಕೆಲಸದಲ್ಲಿ ಚಿನ್ನಮ್ಮನ್ನು ತೊಡಗಿಸಿಕೊಂಡಿದ್ದರೆ ಇತ್ತ ಆ ಹೂಳನ್ನು ತುಂಬಿಕೊಡುವ ಕೆಲಸದಲ್ಲಿ ಚಿನ್ನಮ್ಮನ ಗಂಡನಾದಂತಹ ಕುದುಪನು ತೊಡಗಿಸಿಕೊಂಡಿರುತ್ತಾರೆ. ಹೀಗೆ ತನ್ನ ಒಂದು ನೋವನ್ನ ತೊಡಲನ್ನ ವಿವರಿಸಿಕೊಳ್ಳುತ್ತಾ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅಲ್ಲಿ ತನಕ ಈ ಒಂದು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮುಂದೆ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ನ. ಹೂಳತ್ತುವ ಕೆಲಸ ಹಾಗೆಯೇ ಮುಂದುವರೆದಿತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸವಾದ ಕುದುಪ ಸುಸ್ತಾದ. ಅರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ. ನೆರಳಲ್ಲಿದ್ದ ದಣಿಗಳಿಗೆ ಸಿಟ್ಟಿನಿಂದ ಪಿತ್ತ ಬೇರಿದಂತಾಯಿತು. ಎದ್ದೇಳೋ ಮೂರ್ಖಾಸಿನವ, ಪಡೆ ಅಳೆಯುವಾಗ ಪಾಪಕ್ಕೆ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಎಂದು ಸಿಕ್ಕಿದರು. ಚಿನ್ನಮ್ಮನಿಗಂತೂ ಪಡೆಯಿಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದಂತಹ ಅಸಮಾಧಾನವಿದೆ. ಒಂದೆಡೆ ಕಳ್ಳತನದ ಅಪವಾದ, ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ಚಿನ್ನಮ್ಮ ತನ್ನ ಭಾರದ ಒಡಲನ್ನು ಕಣ್ಣೀರು ಜಿನುಗಿಸಿಕೊಂಡು ಮೆದಗೊಳಿಸಿಕೊಂಡಳು. ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾದ. ಗಂಡ ಹೆಂಡರಿಬ್ಬರು ಹೊಳೆಗೆ ಬೆವರಿನ ಮಳೆ ಸುರಿಸಿದರು. ಕುದುಪನಂತೂ ಆ ಬಿರು ಬಿಸಿಲಿನ ಝಳಕ್ಕೆ ಕುಸಿಯುವಂತಾದ. ಆದರೂ ದಣಿಗಳ ಭಯದಿಂದ ಕುಸಿಯದಾದ. ದೇಹದ ಮೂಲೆ ಮೂಲೆಗಳಿಂದ ಒಂದಷ್ಟು ತಾಕತ್ತನ್ನು ಸೋಸಿ ತಂದು ಮತ್ತೆ ಬುಟ್ಟಿಗೆ ಹೂಳು ತುಂಬತೊಡಗಿದ. ಬುಟ್ಟಿ ತುಂಬತೊಡಗಿತು. ಇನ್ನೇನು ಹೂಳು ತುಂಬಿದ್ದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸಬೇಕೆನ್ನುವಷ್ಟರಲ್ಲಿ ನೋಡುತ್ತಾನೇನು ಅವ ಮೂರ್ಛೆ ಬೀಳುವಂತಾದ. ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ ಕಾಣಿಸುತ್ತಿದೆ. ಈ ದಂಪತಿಗಳನ್ನ ಅಪವಾದದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲಿ ಅದು ಮುಖ ಮರೆ ಮಾಡಿಕೊಂಡಿದೆಯೇನೋ ಎಂಬಂತೆ ಕೆಸರೊಳಗೆ ದೇಹ ಒದಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನು ಕುದಪ ನಿಧಾನಕ್ಕೆ ಬಟ್ಟೆಯಿಂದ ಹೊರಗೆಳೆದ. ಇನ್ನು ಸೂತಕ ಕಳೆಯದ ಹಸಿ ಮಗುವನ್ನು ಮೀಸುವಂತೆ ನಿಧಾನಕ್ಕೆ ಹೊಳೆಯ ನೀರಿನಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗಿದ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ದಣಿಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗಿಯೇ ಆ ಲೋಟ ತೊಳೆದ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಂತಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದಾಗಿ ಮತ್ತೆ ಜೀವ ಬಂದಂತಾಯಿತು. ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ಧಾರೆಯನ್ನೇ ದಿಟ್ಟಿಸುತ್ತಿದ್ದ ದಣಿಗಳನ್ನು ಬೆಳ್ಳಿ ಲೋಟವು ಗಮನಿಸಿತು. ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುವಂತಿರಲಿಲ್ಲ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ದಾರಿಯನ್ನೇ ಗಮನಿಸುತ್ತಿದ್ದರು. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮನ ತಲೆಗೇರಿಸಿದ. ನೀರೊಳಗೆ ನಿಂತು ಕೂತು ಕಾಲ ಕಳೆಯುತ್ತಿರುವ ಇನ್ನೇನೋ ಮಸಲತ್ತು ನಡೆಸುತ್ತಿರುವುದನ್ನು ಕಂಡು ದಣಿಗಳು ಮತ್ತೆ ಸಿಟ್ಟಾದರು. ಆದರೂ ಇದೇನೋ ಹೊಸ ಮಸಲತ್ತು ಇರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನತ್ತಲೇ ದಿಟ್ಟಿ ನೆಟ್ಟರು. ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನು ನೀರೊಳಗೆ ಹತ್ತಿ ತೆಗೆದು ಮಣಗಟ್ಟಲೆ ಕೊಳಗಟ್ಟಿದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನು ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಮಾನಗೆಟ್ಟ ಈ ಹುಚ್ಚುಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆಯ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ಅದು ಯೋಚಿಸಿದ ದಣಿಗಳು ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿರ ಚಲನವಲನವನ್ನು ಕಿರಿದು ಕಣ್ಣಿನಿಂದ ಮತ್ತಷ್ಟು ಗಮನಿಸತೊಡಗಿದರು. ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದು ಹಾಗೆಯೇ ಸದ್ದಿಲ್ಲದ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನ ಎದುರು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳ ಅರಗಳಿಗೆ ಸ್ತಬ್ಧಗೊಂಡಂತಾಯಿತು. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು.
ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತ್ತು. ಹೌದು, ಅದೇ ಬೆಳ್ಳಿ ಲೋಟ. ಅದರ ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದೆ. ದಣಿಗಳ ಲೋಟದ ಪರಿಚಯ ಪೂರ್ಣವಾಯಿತು. ಎಷ್ಟೆಂದರೂ ಕಳೆದ 40 ವಸಂತಗಳಿಂದ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ದಣಿಗಳ ದಾಂಪತ್ಯ ಜೀವನದ ಎಲ್ಲಾ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ? ದಣಿಗಳು ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಚಿನ್ನಮ್ಮಳು ಲೋಟವನ್ನು ಹಾಗೆಯೇ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು. ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಂದ ಮೀಯಿಸಿಲ್ಲ. ಹಾಗೆ ಮೀಯಿಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನ ಅದೆಷ್ಟು ಬಾರಿ ದಣಿಪತ್ನಿಯವರೇ ಹೊಗಳಲ್ಲ. ಹೌದು, ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ. ಚಿನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದರೂ ಸಾಲದು. ದಣಿಗಳಿಗೆ ಕಾಣಿಸುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ಕುದುಪನು ಆ ಬೆಳ್ಳಿ ಲೋಟವನ್ನು ಗಮನಿಸುತ್ತಿದ್ದ. ಆತನಿಗಂತೂ ಆ ಲೋಟದ ದರ್ಶನವಾದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಂತಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು. ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲಿ ಎಂಬ ಉಡಾಫೆಯೋ ಆತನಲ್ಲಿ ಮೈ ತಳೆದು ಬಂದಂತಿತ್ತು. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರಿಧಿಗೆ ಒಪ್ಪಿಸಲು ಕಾತರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಹಾಗೆ ಕಾಯುವ ಪ್ರತಿ ಕ್ಷಣವೂ ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗುತ್ತಿತ್ತು. ಕ್ಷಣ ಕ್ಷಣಕ್ಕೂ ಆತನ ಚಡಪಡಿಕೆ ಏರುತ್ತಿದ್ದರೂ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಲೋಟದ ಚಂದವನ್ನು ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದ್ದವು. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲ ಗುಡಿಸಲಿ ಚಾವಣಿಗೆ ಜೋಡಿಸಿತ್ತು. ಬೆಳ್ಳಿಯ ಗಾದರೇನಂತೆ? ಬುದ್ಧಿ ಮಣ್ಣಿಗಿಂತಲೂ ಮೂರ್ಖಾಸಿನದ್ದು. ಪಟ್ಟದ ಮೇಲಿನ ಕತ್ತಿನ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿಣ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣ ಕಾಲ ಕಸಿದುಕೊಂಡವು. ಒಡಲ ಪಿತ್ತ ಒಂದರೆ ಕ್ಷಣ ಕೆರಳಿದಂತಾಯಿತು. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸಿತೋ ಆ ಕ್ಷಣ. ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆ ಹೇಳಿ ನಿಂತವಳು. ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಟಳು. ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದ ಅಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಿದ್ದ ದಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತಳು. ನೆರಳಲ್ಲಿದ್ದ ದಣಿಯವರು ತಾನು ಹೊದ್ದುಕೊಂಡಿದ್ದ ವಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡರು. ಈ ರೀತಿ ಕುದುಪ ಊಳನ್ನು ತುಂಬಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಚಿನ್ನಮ್ಮನ ಅದನ್ನ ಎತ್ತಿ ದಣಿಗಳ ತೋಟದಲ್ಲಿದ್ದಂಥ ತೆಂಗಿನ ಬುಡಕ್ಕೆ ಎಸೆಯುತ್ತಾ ಇರುವಾಗ ಆ ಕೆಲಸವೇನು ಸುಲಭವಾದದ್ದು ಅಲ್ಲ. ಅದು ಹಾಗೆ ಮುಂದುವರಿತಾ ಇರಬೇಕಾದ್ರೆ ಅಂತಹ ಕೆಲಸ ಮೂಳೆ ಮುರಿದು ಹೋಗುವಷ್ಟು ಅಷ್ಟು ನೋವು ಪಡುವಂತಹ ಅಥವಾ ನೀಡುವಂತಹ ಕೆಲಸ ಅದು ಆಗಿರ್ತದೆ, ಉಳೆತ್ತುವ ಕೆಲಸ. ಆದ್ದರಿಂದ ಕುದುಪನು ಸ್ವಲ್ಪ ಆಯಾಸಗೊಂಡು ಸುಸ್ತಾಗ್ಬಿಟ್ಟಿರ್ತಾನೆ. ಅಲ್ಲೇ ನೀರೊಳಗೆ ಕುಸಿದು ಬೀಳುವಂತಹ ಪರಿಸ್ಥಿತಿ ಅವನಿಗೆ ಉಂಟಾಗ್ತದೆ. ಆ ಒಂದು ಸನ್ನಿವೇಶವನ್ನು ನೋಡಿದಂತಹ ದಣಿಗಳು ಸಿಟ್ಟಿನಿಂದ ಪಿತ್ತ ಅಂದ್ರೆ ಕೋಪ ನೆತ್ತಿಗೇರಿ ಎದ್ದೇಳು ಮೂರ್ಖಾಸಿನವ, ನೀನ್ ಮೂರ್ಖಾಸಿಗೋ ಬೆಲೆ ಬಾಳದೆ ಇರ್ತಕ್ಕಂಥವನು ಅಷ್ಟೇನೆ. ಪಡಿ ಎಳೆಯುವಾಗ, ಪಡಿ ಅಂದ್ರೆ ವೇತನ, ಸಂಬಳ, ಧಾನ್ಯ ರೂಪದಲ್ಲಿ ನೀಡುವಂತಹ ವೇತನ. ಈ ಪಡಿ ಅಳೆಯುವಾಗ ಅಂದ್ರೆ ಕೊಡುವಾಗ, ಲೆಕ್ಕಾಚಾರ ಮಾಡುವಾಗ, ಅಳೆ ಅಂದ್ರೆ ಲೆಕ್ಕಾಚಾರ ಮಾಡತಕ್ಕಂಥದ್ದು. ಇನ್ನೊಂದು ಮಾಪನ ಆಗ್ತದೆ, ಅಡಿ ಆಗ್ತದೆ, ಅಳೆಯುವಾಗ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು.
ಲೆಕ್ಕಾಚಾರ ಮಾಡುವುದು. ಇನ್ನ ಒಂದು ಪದ ಅರ್ಥ ಅಂತಂದಾಗ ನಾವು ಮಾಪನ. ಇವಾಗ ಪಾವಕ್ಕಿ ಕಡಿಮೆ ಆದರೆ ಕಾಲ್ ಭಾಗ, ಪಾವಕ್ಕಿ ಅಂದ್ರೆ ಕಾಲು ಭಾಗ, 4ನೇ 1 ಭಾಗ. ಪಾವಕ್ಕಿ ಕಡಿಮೆ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಎಂದು ಸಿಡುಕುತ್ತಾ ಕೋಪಿಸಿಕೊಳ್ಳುತ್ತಾ ಚಿನ್ನಮ್ಮನಿಗಂತೂ ಆ ಕೋಪಿಸಿಕೊಂಡಂತಹ ಸಂದರ್ಭದಲ್ಲಿ ಚಿನ್ನಮ್ಮನಿಗೆ ಏನನ್ನಿಸ್ತದೆ, ಪಡಿಯಿಲ್ಲದ ವೇತನವಿಲ್ಲದಂತಹ ಈ ದುಡಿತದ ಬಗ್ಗೆ, ಈ ಒಂದು ಶ್ರಮದ ಬಗ್ಗೆ ಇಲ್ಲದಂತಹ ಅಸಮಾಧಾನ, ಬೇಸರ. ಅಸಮಾಧಾನ ಅಂದ್ರೆ ಬೇಸರ ಇದೆ. ಒಂದೆಡೆ ಕಳ್ಳತನದ ಅಪವಾದ. ಯಾಕೆ ಆ ಒಂದು ಬೇಸರ ಅಂತಂದ್ರೆ, ಒಂದೆಡೆ ತಾನು ಮಾಡದಂತಹ ಕಳ್ಳತನದ ಅಪವಾದ, ಮತ್ತೊಂದೆಡೆ ಕಠಿಣ ಶ್ರಮ, ಹೆಚ್ಚು ಭಯಂಕರವಾಗಿರ್ತಕ್ಕಂತಹ ಒಂದು ಕಠಿಣ ಶ್ರಮ. ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ಈ ದುಡಿತದ ಬೆವರಿಗೂ ಪ್ರತಿಫಲ ಅಂದ್ರೆ ವೇತನ ಇಲ್ಲದೆ ಇರತಕ್ಕಂತಹ. ಇನ್ನೊಂದೆಡೆ ಚಿನ್ನಮ್ಮ ತನ್ನ ಭಾರದ ಒಡಲನ್ನ, ತನ್ನ ಭಾರ ಅಂದ್ರೆ ದುಃಖದ, ಭಾರದ, ದುಃಖದ ಅಥವಾ ಕಷ್ಟದ ಒಡಲನ್ನ, ದೇಹವನ್ನ, ಆ ದೇಹವನ್ನ, ಕಷ್ಟದ ದೇಹವನ್ನ ಜಿನಿಗಿಸಿಕೊಂಡು, ಆ ನೋವನ್ನ ಜಿನಿಗಿಸಿಕೊಂಡು ಸಹಿಸಿಕೊಂಡು ಮೆದಗೊಳಿಸಿಕೊಂಡು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊತಾಳೆ, ನಿಯಂತ್ರಿಸಿಕೊಳ್ಳುತ್ತಾಳೆ. ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಬೆದರಿ, ಈ ಕುದುಪನು ದಣಿಗಳ ಬೈಗಳಿಗೆ, ಸಿಡುಕುಗಳಿಗೆ, ಕೋಪಕ್ಕೆ ಬೆದರಿ ಬಿಟ್ಟು ಹೆದರ್ಕೊಂಡು ಎದ್ದು ನಿಂತ್ಕೊಂಡು ಮತ್ತೆ ಕೆಲಸದಲ್ಲಿ ಮಗ್ನನಾಗ್ತಾನೆ, ತೊಡಗಿಸಿಕೊಳ್ತಾನೆ. ಗಂಡ ಹೆಂಡರಿಬ್ಬರು ಹೊಳೆಗೆ ಬೆವರಿನ ಮಳೆ ಸುರಿಸಿದರು. ಆಗ ಈ ಗಂಡ ಹೆಂಡರಿಬ್ಬರು ಸಹ ಹೊಳೆಗೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಬೆವರಿನ ಹೊಳೆ ಹರಿಯುವ ರೀತಿಯಲ್ಲಿ ಬೆವರನ್ನ ಸುರಿಸತೊಡಗುತ್ತಾರೆ. ಕುದುಪನಂತೂ ಆ ಬಿಸಿಲಿನ ಝಳಕ್ಕೆ, ತಾಪಕ್ಕೆ, ಆ ಒಳುಪಿಗೆ, ಆ ಪ್ರಕಾಶಕ್ಕೆ, ಹೊಳಪಿಗೆ ಕುಸಿದು ನೆಲಕ್ಕೆ ಬೀಳುವಂತ ಆಗ್ತಾನೆ. ಆದರೂ ಸಹ ದಣಿಗಳ ಭಯದಿಂದ, ಕುಸಿಯದಾದ ದಣಿಗಳ ಭಯದಿಂದ ಇವನು ಕುಸಿತಕ್ಕೆ ಒಳಪಡದೆ, ದೇಹದ ಮೂಲೆಗಳಿಂದ ಭಯದಿಂದ, ದೇಹದ ಮೂಲೆ ಎಲ್ಲೆಲ್ಲಿ ಶಕ್ತಿ ಇದೆ ಅಷ್ಟೂ ಸಹ ಒಂದಷ್ಟು ತಾಕತ್ತನ್ನ ಸಂಗ್ರಹಿಸಿ ಶೋಧಿಸಿ ತದ್ಭವ, ಸೋಸಿ ತತ್ಸಮ. ಶೋಧಿಸಿ ತದ್ಭವ. ಈ ಒಂದು ಸೋಸಿ ತಂದು ತನ್ನ ಮತ್ತೆ ಆ ಬುಟ್ಟಿಗೆ ಹೂಳನ್ನು ತುಂಬತೊಡಗುತ್ತಾನೆ. ಬುಟ್ಟಿ ತುಂಬತೊಡಗುತ್ತದೆ. ಇನ್ನೇನು ಆ ಹೂಳು ತುಂಬಿರ್ತಕ್ಕಂಥ ಬುಟ್ಟಿಯನ್ನ ತನ್ನ ಚಿನ್ನಮ್ಮನ ತಲೆ ಮೇಲೆಗೆ ಹೇರಿಸಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ಬೇಕಾದ್ರೆ ನೋಡ್ತಾನೆ, ಅವ ಮೂರ್ಛೆ ಹೋಗುವಂತ ಆಗ್ತಾನೆ. ಮೂರ್ಛೆಗೆ ಹೋಗ್ತಕ್ಕಂತಹ ಪರಿಸ್ಥಿತಿಗೊಳಗಾಗ್ತಾನೆ. ಕಾರಣ, ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ, ಗರ್ಭ ಅಥವಾ ಹೊಟ್ಟೆಯಲ್ಲಿ ಅಡಗಿರ್ತಕ್ಕಂತಹ ದಣಿಗಳ ಬೆಳ್ಳಿ ಲೋಟದ ಮಂಕು ಕೆಸರಿನಿಂದ ಕೂಡಿರ್ತಕ್ಕಂತಹ ಮೂತಿ ಉಳ್ಳಂತಹ ಈ ಬೆಳ್ಳಿ ಲೋಟ ಕಾಣಿಸ್ತಾ ಇದೆ. ಮಂಕು ಮೂತಿ ಕೆಸರಿನಿಂದ ಕೂಡಿರ್ತಕ್ಕಂತಹ ಬೆಳ್ಳಿ ಲೋಟ ಕಾಣಿಸ್ತಾ ಇದೆ. ಆ ಬೆಳ್ಳಿ ಲೋಟ ಯಾವ ರೀತಿ ಅದು ಆಲೋಚನೆಯನ್ನ ಅಥವಾ ತನ್ನ ಆಲೋಚನೆ ತೊಡಗಿದೆ ಅಂತ ಕವಿ ಹತ್ರ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಆ ಬೆಳ್ಳಿ ಲೋಟ ಊಹಿಸ್ಕೊಂತ ಇದೆ. ನಾನು ಈ ದಂಪತಿಗಳು ಕುದುಪ ಮತ್ತು ಚಿನ್ನಮ್ಮನನ್ನ ಅಪವಾದದ ಕುಣಿಕೆ ಅಂದ್ರೆ ಉರುಳು ಗಂಟು ಅಥವಾ ಜಾರು ಗಂಟು ಅಂತ ಹೇಳ್ತೀವಿ. ಅಪವಾದದ ಕುಣಿಕೆ, ಕಷ್ಟದ ಸಮಸ್ಯೆಯಲ್ಲಿ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡು, ನಾನು ಈ ನದಿಯ ಉದರದಲ್ಲಿ ಹೊಟ್ಟೆಯಲ್ಲಿ ಅಡಗಿಕೊಂಡ್ಬಿಟ್ನಲ್ಲ, ಬಚ್ಚಿಟ್ಕೊಂಡಲ್ಲ ಎಂದು ಪಶ್ಚಾತ್ತಾಪದಲ್ಲಿ ಅದು ಪಶ್ಚಾತ್ತಾಪ ಪಡ್ತಾ ಇದೆ ಬೆಳ್ಳಿ ಲೋಟ. ಮುಖ ಮರೆ ಮಾಡಿಕೊಂಡಿದೆಯೇನೋ, ಬಚ್ಚಿಟ್ಕೊಂಡಿದೆಯೇನೋ ಎನ್ನುವ ಹಾಗೆ ಕೆಸರೊಳಗೆ ದೇಹ ಒದಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನ, ಆ ರೀತಿ ಇದ್ದಂತಹ ಬೆಳ್ಳಿ ಲೋಟವನ್ನ ಈ ದಣಿಗೆ ಕುದುಪನು ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆ ಎಳೆದು, ಇನ್ನು ಸೂತಕ ಕಳೆಯದ, ಸೂತಕ ಅಂದ್ರೆ ಈ ಮಗು ಜನಿಸಿದಾಗ ಸೂತಕ 7 ದಿನಗಳ ಕಾಲ ಇರ್ತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಮಗು ಅಥವಾ ವ್ಯಕ್ತಿ ಹುಟ್ಟಿದಾಗ ಮತ್ತು ಸತ್ತಂತಹ ಸಂದರ್ಭದಲ್ಲಿ ಸೂತಕವನ್ನು ಆಚರಿಸ್ತೀವಿ. ಮಡೆಗೆ, ಮೈಲಿಗೆ ಈ ರೀತಿ ಎಲ್ಲ ಕರಿತೀವಿ.
ಈ ಸೂತಕವನ್ನು ಸಹ ಕಳೆಯದಂತಹ ಮಗುವನ್ನು ಯಾವ ರೀತಿ ಜೋಪಾನವಾಗಿ ಸ್ನಾನ ಮಾಡಿಸ್ತಾರೋ ಆ ರೀತಿ ಜೋಪಾನವಾಗಿ ನಿಧಾನವಾಗಿ ಆ ಬೆಳ್ಳಿ ಲೋಟವನ್ನ ತೊಳಿತಾ ಇದ್ದಾನೆ ಈ ಕುದುಪನು. ತೊಳೆದು ಆ ನೀರಿನಲ್ಲಿ ತೊಳೆಯುತ್ತಾನೆ. ಈ ಲೋಟದಿಂದ ತಾನೆಷ್ಟು ಅವಮಾನಕ್ಕೆ ಒಳಪಟ್ಟಂತಹ ಮಾತುಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಎಂದು ಹೊಳೆಯ ಉಳ್ಳೊಳಗೆ ಅವತ್ತು ತನ್ನ ಬಣ್ಣ ಗಾಂಭೀರ್ಯ ಇವೆಲ್ಲ ಸಹ ಕಳೆದುಕೊಂಡಂತ ಬೆಳ್ಳಿ ಲೋಟಕ್ಕೆ ಮತ್ತೆ ಈಗೇನಾಗ್ತಿದೆ, ಈ ಕುದುಪನಿಂದ ಜೀವ ಬಂದಂಗೆ ಆಯ್ತದೆ. ತೋಟದ ಹಂಚಿನ ನೆರಳಲ್ಲಿ ಕುಳಿತ ಒಕ್ಕಲ ಮಕ್ಕಳ ಬೆವರ ಧಾರೆಯನ್ನೇ ಈ ತೋಟದ ನೆರಳಿನಲ್ಲಿ ಕುಳಿತು ಒಕ್ಕಲ ರೈತರ ಮಕ್ಕಳ ಬೆವರ ಧಾರೆಯನ್ನೇ ಬೆವರು ಇಳಿತಾ ಇರ್ತಕ್ಕಂಥ ದಾರಿಯನ್ನೇ ದಿಟ್ಟಿಸುತ್ತಿದ್ದ, ಗಮನಿಸುತ್ತಿದ್ದ, ದೃಷ್ಟಿ ತಂದವಕ್ಕೆ ದಿಟ್ಟಿಸುತ್ತಿದ್ದ ದಣಿಗಳನ್ನ ಬೆಳ್ಳಿ ಲೋಟವು ಗಮನಿಸ್ತದೆ. ದಣಿಗಳು ಮಾತ್ರ ಬೆಳ್ಳಿ ಲೋಟವನ್ನು ಗಮನಿಸುವಂತಿರಲಿಲ್ಲ. ಅದು ಆ ದಣಿಗಳು ಮಾತ್ರ ಇದನ್ನು ಗುರುತು ಹಿಡಿಯಲಿಲ್ಲ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಆ ಚಿನ್ನಮ್ಮನ ಹಣೆಯಿಂದ ಕುಂಕುಮದ ಧಾರೆಯಲ್ಲಿ ಈ ಬೆವರು ಹನಿ ಸೋರ್ತಾ ಇದ್ದದನ್ನು ಮಾತ್ರ ಗಮನಿಸ್ತಾ ಇದ್ರು. ಬೆಳ್ಳಿ ಲೋಟವನ್ನ ಗಮನಿಸ್ತಿರ್ಲಿಲ್ಲ. ಅವರು ಚಿನ್ನಮ್ಮ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ದಾರಿಯನ್ನೇ ಗಮನಿಸುತ್ತಿದ್ದರು. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನು ಎತ್ತಿ ಚಿನ್ನಮ್ಮ ತಲೆಗೇರಿಸದೆ ನೀರೊಳಗೆ ನಿಂತು, ಅವನು ಆ ಬುಟ್ಟಿಯನ್ನು ತಲೆ ಮೇಲೆ ಏರಿಸದೆ ಈ ನೀರಿನಲ್ಲಿ ನಿಂತ್ಕೊಂಡು ಇನ್ನು ಏನೋ ಮಸಲತ್ತು ನಡೆಸುತ್ತಿರುವುದು. ಮಸಲತ್ತಂದ್ರೆ ಒಳಸಂಚು. ಒಳಸಂಚು ಅಥವಾ ಸಂಧಿ ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ಒಳಗೊಳಗೆ ಮಾತಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಡೆಸ್ತಾ ಇರತಕ್ಕಂಥದನ್ನ ಕಂಡು ದಣಿಗಳು ಮತ್ತೆ ಸಿಟ್ಟಾಗ್ತಾರೆ, ಕೋಪಿಸ್ಕೊಳ್ತಾರೆ. ಮತ್ತೆ ನಾನು ಆದ್ರೂ ಇದೇನೋ ಹೊಸದಾಗಿರ್ಬೋದು ಅಂತ ಹೇಳ್ಬಿಟ್ಟು ಆ ಹೊಸ ಮಸಲತ್ತಿರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಅದು ಒಂದೇ ಸಮನೆ ದೃಷ್ಟಿಯನ್ನು ಬೀರುತ್ತಾ ಆತನತ್ತಲೇ ಅಂದ್ರೆ ದಣಿಗಳು ಕುದುಪನ ಕಡೆಯೇ ಈ ಗಮನವನ್ನ ನೆಟ್ಟುತ್ತಾರೆ, ದೃಷ್ಟಿಯನ್ನ ಬೀರುತ್ತಾರೆ. ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರೊಳಗೆ ಹತ್ತಿ ತೆಗೆದು ಈ ಕುದುಪನು ಯಾವುದೋ ಕುಲಗೆಟ್ಟ ಅಂದ್ರೆ ಎಲ್ಲಿಂದನೋ ಒಡಕೊಂಡು ಬಂದು ಉತ್ತಮವಾದಂತಹ ಒಂದು ಲೋಟವನ್ನ ತೊಳೆದು ಮಣಗಟ್ಟಲೆ ಸುಮಾರು 10 kgಗಳು, ಒಂದು ಮಣ ಅಂದ್ರೆ 10 kg, ಆ ಮಣಗಟ್ಟಲೆ. ಇಲ್ಲಿ ಮಣ ಅನ್ನೋದು ಮಣಗಟ್ಟಲೆ, ಮಣ ಅನ್ನೋದು ಗುಣವಾಚಕಕ್ಕೆ ಬರುತ್ತದೆ. ಮಣಗಟ್ಟಲೆ ಈ ಒಂದು ತುಂಬಿರ್ತಕ್ಕಂತಹ ಬೆಳ್ಳಿ ಲೋಟವನ್ನ ತೊಳೆದು ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ, ತನ್ನ ತಲೆಗೆ ಸುತ್ತಿದ್ದಂತಹ ಎಲೆ ವಸ್ತ್ರ ಅಂದ್ರೆ ಸಣ್ಣದು ಎಳೆದಾಗಿರ್ತಕ್ಕಂತಹ ತೆಳುವಾಗಿರ್ತಕ್ಕಂಥ ಒಂದು ಟವಲ್ ಅಥವಾ ವಸ್ತ್ರದಿಂದ ತೊಳೆದು ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನು ದಣಿಗಳು ಮೌನವಾಗಿ ಗಮನಿಸ್ತಾರೆ. ಮಾನಗೆಟ್ಟ ಈ ಹುಚ್ಚು ಹೊಳೆ, ಆವಾಗ ಈ ಹೊಳೆಯನ್ನ ನಿಂದಿಸ್ತಾ ಇದ್ದಾನೆ. ಮಾನಗೆಟ್ಟ ಈ ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವಂತಹ ಲೋಟವಿರಬೇಕೆಂದು ಅವನು ಊಹಿಸಿಕೊಳ್ಳುತ್ತಾನೆ. ಆ ಹಾಳಾದ ಲೋಟದ ಜಗತ್ತಲ್ಲೇ ಮುಳುಗಿಬಿಟ್ಟು ಹೋದ ಗಂಡ ಹೆಂಡಿರ ಚಲನವಲನವನ್ನ, ಈ ಮೂಮೆಂಟ್ಸ್ ಒಂದು ಏನಿರ್ತದೋ ಆ ಚಲನವಲನವನ್ನ, ಅದು ಹಾಗು ಹೋಗುಗಳನ್ನ ಅವನು ಗಮನಿಸುತ್ತಾ ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬರ್ತಾರೆ ಈ ದಣಿಗಳು. ಅಲ್ಲಿಗೆ ಬಂದು ಹಾಗೆ ಸದ್ದಿಲ್ಲದೆ ಬಂದ ದಣಿಗಳ ನೆರಳಲ್ಲೇ ನಿಂತು ತನ್ನ ಎದುರು ನಡೆಯುತ್ತಿದ್ದಂತ ಈ ವ್ಯಾಪಾರ ಅಂದ್ರೆ ಈ ಕಾರ್ಯ, ಈ ಕೆಲಸವನ್ನ ಅದನ್ನ ತೊಳೆದುಕೊಟ್ಟು ಈ ಚಿನ್ನಮ್ಮನ ಕೈಗೆ ಕೊಟ್ಟು, ಆ ಚಿನ್ನಮ್ಮನು ಅದನ್ನ ಅನೇಕ ಬಾರಿ ಪದೇ ವೀಕ್ಷಿಸ್ತಾ ಇರ್ತಕ್ಕಂತಹ ವಿಚಾರದಿಂದ ಕಿರುಗಣ್ಣಿನಿಂದ ಏಕದೃಷ್ಟಿಯಿಂದ ಗಮನಿಸುತ್ತಿದ್ದ ಕಿರು ಅನ್ನೋದು ಇಲ್ಲಿ ಗುಣವಾಚಕ ಆಗ್ತದೆ. ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಎದೆ ಬಡಿತದ ಲಯ ಅಂದ್ರೆ ಶ್ವಾಸ, ಉಸಿರು,
ಶ್ವಾಸ ಉಸಿರು. ಹಾಗೆ ನಾಶ ಅಂತನೂ ಸಹ ಆಗುತ್ತೆ ನಾನಾರ್ಥಕ್ಕೆ. ಈ ಉಸಿರು ನಿಂತ ಹಾಗೆ ಅವರ ಒಡಲು ಸಮಸ್ತ ವ್ಯವಹಾರಗಳು, ಅವರ ದೇಹದ ಸಮಸ್ತ ವ್ಯವಹಾರಗಳ ಅರೆಗಳಿಗೆ ಒಂದರ ಕ್ಷಣ ಅರ್ಧ ಕ್ಷಣ ಸ್ತಬ್ಧಗೊಂಡಂತಾಯ್ತು, ನಿಂತೋದಂಗೆ ಆಯ್ತದೆ. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ, ತನ್ನ ಚಿನ್ನಮ್ಮನ ಕೈಯಲ್ಲಿದ್ದಂತ ಬೆಳ್ಳಿ ಲೋಟವನ್ನು ತಿರುಗಿಸ್ತಾ ಇದ್ದಂಗೆ ಅವರನ್ನೇ ಆಗಿ ತಿರುಗಿಸಿದಂತಾಯ್ತು. ಬೆಳ್ಳಿ ಲೋಟ ತಿರುಗಿಸ್ತಾ ಇರಬೇಕಾದ್ರೆ ದಣಿಗಳನ್ನೇ ತಿರುಗಿಸಿದ ಹಾಗೆ ಭಾಸವಾಗ್ತಾ ಇದೆ ಅನ್ನೋ ಒಂದು ಮಾತನ್ನ ಈ ಲೇಖಕಿ ದಣಿಗಳ ಬಗ್ಗೆ ಫೀಲಿಂಗ್ ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡಿಸತೊಡಗಿದಂತಾಯ್ತು. ಹೀಗೆ ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರೆಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತ್ತು. ಆ ಬೆಳ್ಳಿ ಲೋಟ ಕಂಠದಲ್ಲಿ ಬಳ್ಳಿಗಳನ್ನು ಬಿಟ್ಟಿರ್ತಕ್ಕಂತಹ ಆ ಬೆಳ್ಳಿ ಲೋಟ ನಿಧಾನವಾಗಿ ತನ್ನ ಪರಿಚಯವನ್ನ ದಣಿಗಳಿಗೆ ಮಾಡಿಸಿಕೊಟ್ಟಿತು. ಹೌದು, ಅದೇ ಬೆಳ್ಳಿ ಲೋಟ, ಹೌದು ಅದೇ, ಅಂದ್ರೆ ನನ್ನ ಹೆಂಡತಿ ಅಪ್ಪ ಕೊಟ್ಟಿರ್ತಕ್ಕಂಥದ್ದೇ ಬೆಳ್ಳಿ ಲೋಟ ಇದು ಎಂಬುದಾಗಿ. ಅದರ ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದೆ. ಅದರ ಕಂಠ ಅಂದ್ರೆ ಅದರ ಮೂತಿಯ ಸುತ್ತಲೂ ಕೆಳಗಡೆ 7 ಎಸಳುಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ಬೆಳ್ಳಿ ಲೋಟ. ಹಾಗೆ ಎಷ್ಟೆಂದ್ರು ಸಹ ಪರಿಚಯ ಸಂಪೂರ್ಣವಾಯ್ತದೆ. ಎಷ್ಟೆಂದ್ರು ಯಾಕಪ್ಪ ಅಂದ್ರೆ ಎಷ್ಟಾದ್ರೂ ಸಹ ಸುಮಾರು ಕಳೆದ 40 ವಸಂತಗಳು, 40 ವಸಂತ ಅಂದ್ರೆ ವರ್ಷಗಳು, ವಸಂತ ವರ್ಷಗಳು, ವಸಂತ ಮಾಸ ಪ್ರಥಮ. ಸೊ ಅದಕ್ಕೆ ಆ ಒಂದು 40 ವರ್ಷಗಳ ಕಾಲ ಈ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ತನ್ನ ಹಾಗು ಹೋಗುಗಳೆಲ್ಲ, ತನ್ನ ಕೆಲಸ ಕಾರ್ಯಗಳು, ತಾನು ಇರ್ತಕ್ಕಂಥ ಪ್ರತಿ ಸಂದರ್ಭದಲ್ಲಿ ಇದು ಇತ್ತಲ್ಲವೇ? ದಣಿಗಳ ದಾಂಪತ್ಯ ಜೀವನದ ಎಲ್ಲಾ ಪ್ರಮುಖ ಹಂತಗಳಲ್ಲೂ, ದಣಿಗಳ ದಾಂಪತ್ಯ, ಈ ಒಂದು ದಾಂಪತ್ಯ ಜೀವನದ ಎಲ್ಲಾ ಪ್ರಮುಖ ಹಂತಗಳಲ್ಲೂ, ಹಂತ ಅಂದ್ರೆ ಒಂದು ಘಟ್ಟಗಳಲ್ಲಿಯೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವಾ? ಅದು ಮೂಕ ಸಾಕ್ಷಿಯಾಗಿ ಮೌನವಾಗಿ ಇರ್ತಿತ್ತಲ್ಲ, ಸಾಕ್ಷಿಯಾಗಿರ್ತಿತ್ತಲ್ಲ. ಮೂಕ ಸಾಕ್ಷಿಯಾಗಿರ್ತಕ್ಕಂಥದ್ದು ದಣಿಗಳ ದಾಂಪತ್ಯದಲ್ಲಿ ಜೀವನದಲ್ಲಿ ಮೂಕ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಬೆಳ್ಳಿ ಲೋಟ. 1 ಮಾರ್ಕ್ ಕ್ವೆಶ್ಚನ್ಗೆ ರೈಸ್ ಆಗ್ತದೆ. ಮೂಕ ಸಾಕ್ಷಿಯಾಗಿದ್ದ ಈ ಬೆಳ್ಳಿ ಲೋಟ. ದಣಿಗಳ ಬೆಳ್ಳಿ ಲೋಟವನ್ನು ದಿಟ್ಟಿಸಿದರು. ಚಿನ್ನಮ್ಮಳ ಲೋಟವನ್ನು ಹಾಗೆಯೇ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು. ದಣಿಗಳ ಅದರ ಕಡೆ ಗಮನ ಹರಿಸಿದ್ರು ಸಹ ಚಿನ್ನಮ್ಮ ಮಾತ್ರ ಅದನ್ನ ಹಾಗೆ ತಿರುಗಿಸಿ ನೋಡ್ತಲೇ ಅದರ ಪರಿಚಯ ಮಾಡಿಕೊಂತಾಳೆ. ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಯಿಂದ, ಆಕೆಯೂ ಸಹ ಈ ನೊರೆಕಾಯಿಯಿಂದ ಇವರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದನ್ನ ಮೀಸಿಲ್ಲ. ಮೀ ಅಂದ್ರೆ ಹೊಳೆ, ಸ್ನಾನ ಮಾಡತಕ್ಕಂಥದ್ದು, ಮೀಸಿಲ್ವಾ? ಹಾಗೆ ಮೀಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಆ ರೀತಿ ತೊಳಿಬೇಕಾದಾಗೆಲ್ಲ ಸಹ ಅದರ ಮೈ ಮೇಲೆ, ಆ ಗ್ಲಾಸ್ ಮೇಲೆ ಬಿಟ್ಟಿರ್ತಕ್ಕಂತಹ ಬಳ್ಳಿಯ ಚಂದವನ್ನ, ಆ ಬಳ್ಳಿಯ ಸೊಗಸನ್ನ, ಚಂದ, ಸೊಬಗು, ಸೊಗಸನ್ನ ಅದೆಷ್ಟೋ ಬಾರಿ ದಣಿಗಳ ಪತ್ನಿಯವರ ಬಳಿ ಹೊಗಳಿಲ್ಲ. ಹೌದು ಅದೇ, ಹೌದು ಅದೇ ಬೆಳ್ಳಿ ಲೋಟ. ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ, ಸೊಬಗಾಗಿ ಇರ್ತಕ್ಕಂಥ ಈ ಬೆಳ್ಳಿ ಚಂದದ ಲೋಟ. ಚಿನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದರೂ ಸಾಲದು, ಅದೆಷ್ಟೇ ಬಾರಿ ನೋಡಿದ್ರು ಸಾಕಾಗಲ್ಲ. ಕಾರಣ ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡ್ತಾಳೆ, ಅದನ್ನ ಪದೇ ಪದೇ ನೋಡ್ತಾಳೆ. ಕುದುಕನು ಆ ಬೆಳ್ಳಿ ಲೋಟವನ್ನು ಗಮನಿಸುತ್ತಿದ್ದ. ಆತನಿಗಂತೂ ಆ ಬೆಳ್ಳಿ ಲೋಟ ದರ್ಶನವಾದ ತಕ್ಷಣ ಆತ ಕಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ಬಿಸಿಲಿನಿಂದ ಜೀವ ಕಳೆದುಕೊಂಡಂತ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಚಿಗುರಿದ ಹಾಗೆ ಮನಸ್ಸು ಉಲ್ಲಾಸಗೊಂಡಿರ್ತದೆ. ನೆತ್ತಿ ಮೇಲೆ ಬಿಸಿಲು ಸೋರುತ್ತಿರುವ, ಕಾರು ಅಂದ್ರೆ ಸೋಸುವ ಅಥವಾ ಸೋರುತ್ತಿರುವಂತಹ ಈ ಬಿಸಿಲು ಇನ್ನಷ್ಟು ಬೇಕಾದ್ರೆ ಸೋರ್ಕೊಳ್ಳಿ, ನನಗೆ ಯಾವ ಒಂದು ಚಿಂತನೆ ಇಲ್ಲ ಎಂಬ ಉಡಾಫೆ ಅಂದ್ರೆ ಹಗುರ ಮನಸ್ಸಿನಿಂದ ಅಲ್ಲಿ ಜರೆಯುವಿಕೆ, ಎಷ್ಟು ಬಿಡು ಹೇ ಅನ್ನೋ ಒಂದು ರೀತಿ ಇಲ್ಲಿ ಕಡೆಗಣಿಸ್ತಕ್ಕಂಥದನ್ನ ಉಡಾಫೆ ಅಂತ ಹೇಳ್ತೀವಿ. ಜರೆಯುವಿಕೆ ಅಂದ್ರೆ ಈ ಕಡೆಗಣಿಸ್ತಕ್ಕಂಥದನ್ನ, ಅಥವಾ ಹಗುರ ಮನಸ್ಸಿನಿಂದ, ಕೀಳ ಮನಸ್ಸಿನಿಂದ ಅದನ್ನ ಕಡೆಗಣಿಸ್ತಕ್ಕಂಥದ್ದನ್ನ ಹೇಳ್ತೀವಿ. ಇಲ್ಲ ಎನ್ನತಕ್ಕಂಥದಕ್ಕೆ ಆತನಲ್ಲಿ ಮೈ ತಳೆದು ಆ ವಿಚಾರ, ಆ ರೀತಿ ಕಡೆಗಣಿಸ್ತಕ್ಕಂಥ ವಿಚಾರ ಆತನಲ್ಲಿ ಬಂದು ಆ
ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನ ಒಮ್ಮೆ ದಣಿಯವರ ಪರದಿಗೆ ಒಪ್ಪಿಸೋದಕ್ಕೆ, ಅವರ ಜವಾಬ್ದಾರಿಗೆ ಒಪ್ಪಿಸಿಬಿಡೋದಕ್ಕೆ ಈತ ಕಾತುರನಾಗಿರ್ತಾನೆ. ಆತುರನಾಗೆ ಇರ್ತಾನೆ. ಯಾರೋ? ಚಿನ್ನಮ್ಮನ ಗಂಡ ಕುದುಪ. ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ, ಆ ಲೋಟ ಚಿನ್ನಮ್ಮನ ಕೈಯಿಂದ ತನ್ನ ಕೈಗೆ ಬರೋದಕ್ಕೆ ಹಸ್ತಾಂತರ, ಅದು ತನ್ನ ಕೈಗೆ ಬರೋದರ ಒಂದು ವಿಚಾರ ಕ್ಷಣಕ್ಕಾಗಿ ಆತುರ ಪಡ್ತಾ ಇರ್ತಾನೆ ಈ ಕುದುಪನು. ಹಾಗೆ ಕಾಯುವ ಪ್ರತಿ ಕ್ಷಣವೂ ಸಹ ಆತನಿಗೆ ದೀರ್ಘ, ಬಹಳ ದೊಡ್ಡದಾಗಿರ್ತಕ್ಕಂಥದನ್ನ, ಇನ್ನೇನು ನಮ್ಗೆ ಏನಾದ್ರೂ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಅಥವಾ ವಸ್ತು ನಮ್ಗೆ ಬರ್ತಾ ಇರುತ್ತದೆ, ಬಂದಿದೆ ಅಂತ ಗೊತ್ತಿದೆ, ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷಣ ನಾವು ಎಷ್ಟು ದಿನಗಳ ಕಳೆದ ಹಾಗೆ ಕಳಿತೀವಿ ಅಂದ್ರೆ ಅಷ್ಟು ಕುತೂಹಲ ನಮ್ಮಲ್ಲೇ ಇರ್ತದೆ ಅನ್ನೋ ವಿಚಾರ ಹೇಳ್ತದೆ. ಅತಿ ದೀರ್ಘವಾಗಿ ಪರಿಣಮಿಸತೊಡಗಿತ್ತು. ಕ್ಷಣ ಕ್ಷಣಕ್ಕೂ ಆತನ ಚಡಪಡಿಕೆ ಏರುತ್ತಿದ್ದರು. ಕ್ಷಣ ಕ್ಷಣಕ್ಕೂ ಸಹ ಚಡಪಡಿಕೆ ಅಂದ್ರೆ ಆತರ ಪಡ್ತಕ್ಕಂಥದ್ದು, ಚಡಪಡಿಸ್ತಕ್ಕಂಥದ್ದು. ನಾನು ತಗೋಬೇಕು, ನಾನು ಇಸ್ಕೋಬೇಕು, ನನ್ನ ಪರದಿಗೆ ಯಜಮಾನನ ಅಥವಾ ದಣಿಗಳ ಜವಾಬ್ದಾರಿ ಒಪ್ಪಿಸಬೇಕು, ನನ್ನ ಮೇಲೆ ಆರೋಪ ಇದ್ದಂತಹ ಆರೋಪವನ್ನ ತೊಲಗಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಚಡಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಆದರೆ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಆದ್ರೆ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ, ಗಮನವಿಲ್ಲ. ಲಕ್ಷ್ಯ, ಗಮನ. ಗಮನವಿಲ್ಲದೆ ಲೋಟದ ಚಂದವನ್ನು ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಆಕೆಯ ಮನಸ್ಸಿನಲ್ಲಿಯೂ ಸಹ ಅದೆಷ್ಟೋ ಭಾವನೆಗಳು, ಅನಿಸಿಕೆಗಳು, ಸಂತೋಷದ ಒಂದು ವಿಚಾರಗಳು ಗಿರಿಕೆ ಹೊಡೆಯತೊಡಗಿದವು. ಅವು ಪುನರಾವರ್ತನೆ ಆಗತೊಡಗುತ್ತದೆ. ನಾನು ಈ ರೀತಿ ಹೊಗಳಿದ್ದು, ನಾನು ಈ ರೀತಿ ತೊಳೆದಿದ್ದು, ಈ ದಣಿಯ ಪತ್ನಿಯ ಬಳಿ ಈ ಒಂದು ಬೆಳ್ಳಿ ಲೋಟದ ಬಗ್ಗೆ ನಾನು ಹೊಗಳಿರ್ತಕ್ಕಂಥ ವಿಚಾರಗಳೆಲ್ಲವೂ ಸಹ ಆಕೆಗೆ ಗಿರಿಕಿ ಮತ್ತೆ ಪುನರಾವರ್ತನೆ ಆಗತೊಡಗುತ್ತವೆ. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಈ ಲೋಟವಲ್ಲವೇ? ಇದು ಸಂದರ್ಭದ ಮಾತು. ಹೌದು, ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಈ ಮಾತು ಚಿನ್ನಮ್ಮ ತನ್ನ ಮನಸ್ಸಿನಲ್ಲಿಯೇ ಹೂಳೆತ್ತುವ ಸಂದರ್ಭದಲ್ಲಿ ಸಿಕ್ಕಿದಂತಹ ಬೆಳ್ಳಿ ಲೋಟದ ಬಗ್ಗೆ ಕುರಿತು ಚಿಂತಿಸುವ ಅಥವಾ ಯೋಚಿಸುವಂತಹ ಸಂದರ್ಭ ಇದಾಗಿರ್ತಕ್ಕಂಥದ್ದು. ಈ ಬೆಳ್ಳಿ ಲೋಟವನ್ನ ಯಾವ ರೀತಿ ಉಳಿಸ್ಕೊಂತ ಇದ್ದಾಳೆ ಕಳೆದದ್ದು ಎಂದು ಹೇಳುತ್ತಾ ಕಳ್ಳತನದ ಕಿರೀಟವನ್ನ, ಹಾಗೆ ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲ ಗುಡಿಸಲ ಛಾವಣಿ ಅಂದ್ರೆ ರೂಫ್, ತನ್ನ ಮೇಲೆ ರೂಫ್ ಟಾಪ್, ಆ ಒಂದು ರೂಫ್ ನ ಆ ಒಂದು ಚಾವಣಿಗೆ ಟೂಸ್ತಿರ್ತಕ್ಕಂಥದ್ದನ್ನ ಜೋಡಿಸಿದ್ದು. ಬೆಳ್ಳಿಯದಾದ್ರೆ ಏನಂತೆ ಬುದ್ಧಿ. ಅದರ ಬುದ್ಧಿ ಮಾತ್ರ ಮಣ್ಣಿಗಿಂತಲೂ ದುರ್ವಾಸನೆ, ದುರ್ಬುದ್ಧಿ, ಮಣ್ಣಿಗಿಂತಲೂ ಕೆಟ್ಟ ದುರ್ವಾಸನೆಯನ್ನ ಹೊಡತಕ್ಕಂತಹ ದುರ್ಬುದ್ಧಿ. ಇದಕ್ಕೆ ಬುರ್ನಾಸು 3 ಕಾಸಿನದ್ದು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಪಟ್ಟದ ಮೇಲೆ, ಪಟ್ಟ ಅಂದ್ರೆ ಉನ್ನತ ಸಿಂಹಾಸನದ ಮೇಲೆ ಇರುವಂತಹ ವ್ಯಕ್ತಿಗೆ, ಚಟ್ಟದ ಮೇಲೆ ಕೆಳ ಹಂತಸ್ಥದಲ್ಲಿರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ ಧೋರಣೆ ಇಟ್ಕೊಳ್ಳೋದು ಸರಿಯಲ್ಲ. ದಿಟ್ಟಿ ಅಂದ್ರೆ ಗಮನ, ದಿಟ್ಟಿ ದೃಷ್ಟಿ. ಎಂದಿಗೂ ಸಲ್ಲ. ಜಾತಿ ಹಾವಿಗೇಕೆ ಹೆರೆಹುಳದಂತೆ, ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಹಾವಿಗೆ ಹೆರೆಹುಳು ಯಾವ ರೀತಿ ಮಣ್ಣನ್ನ ಕೆದರುತ್ತೋ ಆ ರೀತಿಯ ಬುದ್ಧಿ ಏನಕ್ಕೆ ಬೇಕು ಎಂಬುದಾಗಿ ಒಂದು ಜಾತಿ ಹಾವನ್ನ ಈ ದಣಿಗೆ ಹೋಲಿಸಿದ್ರೆ ಈ ಹೆರೆಹುಳುವಿಗೆ ಬುದ್ಧಿಯನ್ನ ಹೊಂದುವುದು ಸರಿಯಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಈ ಬೆಳ್ಳಿ ಲೋಟದಿಂದ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಪಟ್ಟಿರ್ತಕ್ಕಂತಹ ಅನುಭವಿಸಿದಂತಹ ನೋವು ಸಾಕು. ಅವಮಾನ ಪಟ್ಟ ಪಾಡು, ಪರಿತಾಪಗಳೆಲ್ಲ, ಪಟ್ಟಿರ್ತಕ್ಕಂತಹ ಪಾಡು, ಕಷ್ಟಗಳು, ಪರಿತಾಪ, ದುಃಖಗಳು, ಚಿನ್ನಮ್ಮನ ಚಿತ್ತದಿಂದ, ಚಿನ್ನಮ್ಮನ ಮನಸ್ಸಿಂದ ಈ ಎಲ್ಲಾ ವಿಚಾರಗಳು ಸಹ ದಿಗಿಣಗೊಂಡು, ದಿಗಿಣ ಅಂದ್ರೆ ಜಿಗಿತ, ನೆಗೆಯುವುದು. ದಿಗಿಣಗೊಂಡು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿಯನ್ನ, ಆಕೆ ಆ ಹೊರಗಡೆ ಬಂದು ಆಕೆಯಲ್ಲಿರ್ತಕ್ಕಂಥ ಯೋಚನಾ ಶಕ್ತಿಯನ್ನ ವಿವೇಚನಾ ಶಕ್ತಿ ಮಾಡಿ, ಯೋಚನಾ ಶಕ್ತಿಯ ಕ್ಷಣಕಾಲ ಕಸಿದುಕೊಂಡು
ಒಡಲ ಪಿತ್ತ ಒಂದರ ಕ್ಷಣ ಕೆರಳಿದಂತಾಯಿತು. ಆಕೆಗೂ ಸಹ ತನ್ನ ದೇಹದಲ್ಲಿ ಕೋಪ ಒಂದರ ತಕ್ಷಣ ಹೆಚ್ಚಾಗಿ ಕೆರಳಿ ಆ ಸಂಕಟಗೊಂಡ ಜೀವಕ್ಕೆ ಏನನ್ನಿಸಿತು, ಆ ನೋವನ್ನ ಪಟ್ಟಿರ್ತಕ್ಕಂಥ ಜೀವ ಈ ಚಿನ್ನಮ್ಮ ಆಕೆಗೆ ಏನನ್ನಿಸ್ತದೋ ಗೊತ್ತಿಲ್ಲ. ಆಕೆ ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ಕೂಡಲೇ ಪೂರ್ವದ ದಿಕ್ಕಿನತ್ತಿಗೆ ನಡೆದು ಆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆ ಹಿಡಿ ನಿಂತವಳು ಈ ಚಿನ್ನಮ್ಮ. ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ, ಆಳ ಡೀಪ್ ಆಗಿರ್ತಕ್ಕಂತಹ ಮಡು, ನೀರು ನಿಂತಿರ್ತಕ್ಕಂತಹ ಜಾಗಕ್ಕೆ ಮಡು ಅಂತ ಕರಿತೀವಿ. ಆ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೆ ಬಿಡ್ತಾಳೆ. ಹಾಗೆ ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದ ಅಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಿದ್ದ ದಣಿಯವರ ಮೋರೆಯ ಮುಖ, ಮೊರೆ ಆಲಿಸ್ತಕ್ಕಂಥದ್ದು ಮೋರೆ ಮುಖ, ಮೋರೆಯ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಭಾವನೆಗಳನ್ನ ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಎಷ್ಟಂತ ಸಂದರ್ಭದಲ್ಲಿ ಆ ದಣಿಗಳ ಅಸಂಖ್ಯ ಭಾವನೆಗಳನ್ನ ಎಣಿಸುತ್ತಾ ನಿಧಾನವಾಗಿ ಆ ಮಡುವಲ್ಲಿ ಈ ಬೆಳ್ಳಿ ಲೋಟವು ಮುಳುಗಿ ಹೋಗ್ತದೆ. ಚಿನ್ನಮ್ಮ ಹೊಳೆಯ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತಳು. ಈ ಒಂದು ಕೆಲಸದಿಂದ ತಾನು ಮಾಡದೇ ಇರತಕ್ಕಂಥ ತಪ್ಪಿಗೆ ಅನುಭವಿಸಿದಂತ ಶಿಕ್ಷೆ ಇಂದ ನಾನು ಹೊರಬಂದೆ, ನನಗೆ ಒಂದು ಪ್ರಾಯಶ್ಚಿತ್ತ ಅಂತಕ್ಕಂಥ ಸಿಕ್ತು ಮತ್ತು ಒಂದು ನೆಮ್ಮದಿ ಸಿಕ್ತು ಅಂತಕ್ಕಂತಹ ನಿಟ್ಟುಸಿರಿ ಬಿಡುತ್ತಾ ಆ ಮಡುವಲ್ಲಿ ಆಳವಾದಂತ ನೀರಿನಲ್ಲಿ ಒಮ್ಮೆ ಸಂಪೂರ್ಣವಾಗಿ ಮುಳುಗಿ ಈ ಚಿನ್ನಮ್ಮನ ಎದ್ದು ತಾನು ಹೊತ್ತು ಈ ಕಡೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಿಂತಳು. ನೆರಳಲ್ಲಿದ್ದ ದಣಿಯವರು ತಾನನ್ನ ನೋಡುತ್ತಾ ಇದ್ದಂತ ಸಂದರ್ಭ ತನ್ನ ಕಡೆಗೆ ಹೊರಟಾಗ ಚಿನ್ನಮ್ಮ ಆ ದಣಿಯ ಕಡೆಗೆ ನೋಡುವಷ್ಟರಲ್ಲಿ ತಾನು ಹೊತ್ತುಕೊಂಡಿದ್ದ ವಲ್ಲಿ ಅಂದ್ರೆ ಒಂದು ವಸ್ತ್ರ, ಶಾಲು ಅಥವಾ ಕರವಸ್ತ್ರ ಅಂತಕ್ಕಂಥದನ್ನ ಹೇಳ್ಬೋದಾಗ್ತದೆ. ಆ ವಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡು ಆ ದಣಿಗಳು ತಲೆಯನ್ನ ಬಗ್ಗಿಸಿಕೊಂಡು ಆ ಕಡೆ ಹೊರಡ್ತಾರೆ. ಅಂದ್ರೆ ಈ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳ ಘಟನೆಗಳು, ಉಳ್ಳವರು ದರ್ಪ ಮತ್ತು ಆರೋಪಗಳು ಯಾವ ರೀತಿ ಇರ್ತವೆ, ಅವರ ನೆರವಿಗೆ ಇದ್ದಂತಹ ಅಥವಾ ಅವರ ಉದ್ಧಾರಕ್ಕೆ ಶ್ರಮಿಸುತ್ತಿದ್ದಂತಹ ಈ ಕೆಳವರ್ಗ ವ್ಯಕ್ತಿಗಳು ಪ್ರತಿಕ್ರಿಯೆ ಪಡೆದಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಏನಾದರೂ ಅವರು ಕೋಪಿಸಿಕೊಂಡಾಗ, ತಿರುಗಿ ಬಿದ್ದಾಗ ಅವರ ಜೀವನ ಅಥವಾ ಅವರ ಒಂದು ವ್ಯಕ್ತಿತ್ವಕ್ಕೆ ಯಾವ ರೀತಿ ಧಕ್ಕೆ ಬರ್ತದೆ ಅನ್ನೋ ಒಂದು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಬರಬಹುದಾಗ್ತದೆ. ಇಲ್ಲಿ ಇಲ್ಲದವರನ್ನ ಕೀಳಾಗಿ ಕಾಣುವುದು ಅಥವಾ ಅನಿಶ್ಚಿತವಾಗಿ ನಡೆಸಿಕೊಳ್ಳುವುದು ಉಚಿತವಲ್ಲ ಎನ್ನುವಂತಹ ವಿಚಾರವು ಎಂಬುವ ಸಂದೇಶವನ್ನ ನೀಡತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ಎಚ್ ನಾಗವೇಣಿ ಕರಾವಳಿ ಪ್ರದೇಶದ ಒಂದು ಕೆಳವರ್ಗದ ವ್ಯಕ್ತಿಯ ಜೀವನದ ಬಗ್ಗೆ ಕುರಿತು ಇಲ್ಲಿ ವಿವರಿಸಲ್ಪಡ್ತಾ ಇರ್ತಕ್ಕಂಥದ್ದು. ತಾನು ಮಾಡಿದಂತಹ ತಪ್ಪಿಗೆ ಯಾವ ರೀತಿ ನೋವನ್ನು ಪಟ್ಟು ಮತ್ತೆ ತಾನು ಯಾವ ರೀತಿ ಉತ್ತರವನ್ನು ನೀಡ್ತಾರೆ ಅಂತಕ್ಕಂಥದ್ದೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂದೇಶವನ್ನ ಇದು ನೀಡ್ತಾ ಇರ್ತದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಈ ಒಂದು ದಣಿಗಳ ಬೆಳ್ಳಿ ಲೋಟದಿಂದ ನಾವು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನ ಏನಾದರೂ ಅರ್ಥ ಆಗದೆ ಇರ್ತಕ್ಕಂಥದ್ದಿದ್ರೆ ಒಂದ್ ಕಡೆ ಲಿಸ್ಟ್ ಮಾಡಿ ಅದನ್ನ ಕೇಳಿ ಅದನ್ನ ಕ್ಲಾರಿಫಿಕೇಶನ್ ಮಾಡಿ.